ಅಕ್ಕಿ ಕೊರತೆಯಾಗಿ ಸಿದ್ಧಗಂಗಾ ಮಠದಿಂದ ಅಕ್ಕಿಗಳು ಒಯ್ತಾ ಇದ್ದಾರೆ. ರಾಜ್ಯ ಅನ್ನ ಬಗ್ಗೆ ಕೊಡೋದಕ್ಕೂ ಕೂಡ ಅಕ್ಕಿ ಕೊರತೆಯಾಗಿತ್ತು, ಹಣ ಆಗ್ತಾ ಇದೆ. ಅಕ್ಕಿನ ಕೊರತೆ ಏನಾರ ಆಗ್ತದೆ? ಅಕ್ಕಿಗೇನು ತೊಂದರೆ ಇಲ್ಲ. ಯಾರಿಗೂ ಕೂಡ ಅಕ್ಕಿ ಹಾಸ್ಟೆಲ್ಗಳಿಗಿರ್ಬೋದು ಅಥವಾ ನಾವು ಗ್ರ್ಯಾಂಟಿನೇಡ್ಗೆ ಕೊಡ್ತಿದ್ದಂಥ ಇದು ಇರ್ಬೋದು, ಅವು ಯಾವಕ್ಕೂ ಕೂಡ ಅಕ್ಕಿಗೆ ತೊಂದರೆ ಇಲ್ಲ. ಮಟ್ಕ ದಂಧೆ ನಡೀತಾ ಇದೆ. ಎಲ್ಲಿ SP ಮಟ್ಕ ದಂಧೆ ನಡೀತಾ ಇದೆ ಅಂತಲ್ರಿ? ಅವ್ರು ಹೇಳ್ತಾರೆ ಗುರ್ತಾಕಳ್ರಿ, ಗೊತ್ತಾಯ್ತಾ? ಅಲ್ಲಿ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ, ಅದನ್ನು ಅಟೆಂಡ್ ಮಾಡಿಸೋಣ ಬಿಡಪ್ಪ. ತುಂಗಭದ್ರಾ ನದಿ ಖಾಲಿ ಆಗಿರೋದೇ ಸರ್, ಸಿಕ್ಕಾಪಟ್ಟೆ ಮರಳು ಎಪ್ತಾ ಇದ್ದಾರೆ ಅವ್ಯಾತವಾಗಿ. ನೀವು ಬಡವರಿಗೆ ಮರಳನ್ನ ಚೆನ್ನಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ಮರಳು ನೀತಿ ತಗೊಂಬರ್ಬೇಕು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಬಟ್ ತುಂಗಭದ್ರಾ ನದಿ ಪೂರ್ತಿ ಅದೇ ದಂಧೆ ನಡೆದಿದೆ ಸರ್. ಇವತ್ತು ದಂಧೆ ನಡೆದಿದೆಯಾ? ನಿಲ್ಸೋಣ ಅದನ್ನು. ದಂಧೆ ನಡೀತಾ ಇದ್ರೆ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಎನ್ಕ್ವೈರಿ ಮಾಡಿ ಶಿಕ್ಷೆ ಮಾಡಿಸೋಣ. ತೊಂದರೆ ಆಗಬಾರ್ದು ಯಾರಿಗೆ. ಎಂಥದ್ದು ಮರಳು, ಆ ಮರಳು ಯಾವ ಜನರಿಗೆ ಸಿಕ್ಕಬೇಕು ಅವ್ರಿಗೆ ಸಿಕ್ಕ ರೀತಿ ಮಾಡೋಣ. ಅದರಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥದ್ದಲ್ಲ, ಅಕ್ರಮವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಅಕ್ಕಿ ಕೊರತೆಯಾಗಿ ಸಿದ್ಧಗಂಗಾ ಮಠದಿಂದ ಅಕ್ಕಿಗಳು ಒಯ್ತಾ ಇದ್ದಾರೆ. ರಾಜ್ಯ ಅನ್ನ ಬಗ್ಗೆ ಕೊಡೋದಕ್ಕೂ ಕೂಡ ಅಕ್ಕಿ ಕೊರತೆಯಾಗಿತ್ತು, ಹಣ ಆಗ್ತಾ ಇದೆ. ಅಕ್ಕಿನ ಕೊರತೆ ಏನಾರ ಆಗ್ತದೆ? ಅಕ್ಕಿಗೇನು ತೊಂದರೆ ಇಲ್ಲ. ಯಾರಿಗೂ ಕೂಡ ಅಕ್ಕಿ ಹಾಸ್ಟೆಲ್ಗಳಿಗಿರ್ಬೋದು ಅಥವಾ ನಾವು ಗ್ರ್ಯಾಂಟಿನೇಡ್ಗೆ ಕೊಡ್ತಿದ್ದಂಥ ಇದು ಇರ್ಬೋದು, ಅವು ಯಾವಕ್ಕೂ ಕೂಡ ಅಕ್ಕಿಗೆ ತೊಂದರೆ ಇಲ್ಲ. ಮಟ್ಕ ದಂಧೆ ನಡೀತಾ ಇದೆ. ಎಲ್ಲಿ SP ಮಟ್ಕ ದಂಧೆ ನಡೀತಾ ಇದೆ ಅಂತಲ್ರಿ? ಅವ್ರು ಹೇಳ್ತಾರೆ ಗುರ್ತಾಕಳ್ರಿ, ಗೊತ್ತಾಯ್ತಾ? ಅಲ್ಲಿ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ, ಅದನ್ನು ಅಟೆಂಡ್ ಮಾಡಿಸೋಣ ಬಿಡಪ್ಪ. ತುಂಗಭದ್ರಾ ನದಿ ಖಾಲಿ ಆಗಿರೋದೇ ಸರ್, ಸಿಕ್ಕಾಪಟ್ಟೆ ಮರಳು ಎಪ್ತಾ ಇದ್ದಾರೆ ಅವ್ಯಾತವಾಗಿ. ನೀವು ಬಡವರಿಗೆ ಮರಳನ್ನ ಚೆನ್ನಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ಮರಳು ನೀತಿ ತಗೊಂಬರ್ಬೇಕು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಬಟ್ ತುಂಗಭದ್ರಾ ನದಿ ಪೂರ್ತಿ ಅದೇ ದಂಧೆ ನಡೆದಿದೆ ಸರ್. ಇವತ್ತು ದಂಧೆ ನಡೆದಿದೆಯಾ? ನಿಲ್ಸೋಣ ಅದನ್ನು. ದಂಧೆ ನಡೀತಾ ಇದ್ರೆ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಎನ್ಕ್ವೈರಿ ಮಾಡಿ ಶಿಕ್ಷೆ ಮಾಡಿಸೋಣ. ತೊಂದರೆ ಆಗಬಾರ್ದು ಯಾರಿಗೆ. ಎಂಥದ್ದು ಮರಳು, ಆ ಮರಳು ಯಾವ ಜನರಿಗೆ ಸಿಕ್ಕಬೇಕು ಅವ್ರಿಗೆ ಸಿಕ್ಕ ರೀತಿ ಮಾಡೋಣ. ಅದರಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥದ್ದಲ್ಲ, ಅಕ್ರಮವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ.